ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಗೋಕಾಕದಲ್ಲಿ ಮತ್ತೆ ಜೂಜಾಟ ಪ್ರಾರಂಭ ಆಗಿದೆ. ಯಾರು ಮಾಡಿದ್ದಾರೆ? ಜಾರಕಿಹೊಳಿ ಅವರ ಅಳಿಯ ಮಾಡಿದ್ದಾರೆ, ಬಸು ಸಾಯಣ್ಣವರು. ನಾವೊಂದು ವರದಿ ಮಾಡಿದ್ದೆ ನಾವು ಫೇಸ್ಬುಕ್ಕದಲ್ಲಿ. ತದನಂತರ ಅವ್ರು ಏನು ಮಾಡಿದ್ರು, ವಿವರಣೆ ಕೊಟ್ಟರು, ಎಲ್ಲ ಕಾಗದ ಪತ್ರಗಳನ್ನು ತೋರಿಸಿದ್ರು. ಕರೆಕ್ಟ್ ಇದೆ, ಅದರದ್ದು ಎಂಟರ್ಟೈನ್ಮೆಂಟ್ ಅಂತ ತೊಗೊಂಡಿದೆ CL4. ಆದರೆ ಇಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ವರದಿ ಮಾಡಿದ್ದು. ವರದಿ ಬಂದ ತಕ್ಷಣ 10 ಗಂಟೆಗೆ SP ಅವ್ರಿಗೆ ಲೈವ್ ಕೊಡ್ತಾರೆ ಅವರು. ಅಲ್ಲಿ ಪೊಲೀಸರು ನಾವು ರೇಡ್ ಮಾಡಿದ್ದೇವೆ ಅಂತ. ಅಷ್ಟು ಕೂಡ ಇಲ್ಲೇ ಅವ್ರೇನು ಮೆಂಬರ್ಸ್ ಇರ್ತಾರೆ, ಅವ್ರ ಹೇಳಿಕೆಯನ್ನು SP ಅವ್ರು ಲೈವ್ದಾಗ ತಗೋತಾರೆ. ಇಲ್ಲಿ ಅಂಥದ್ದು ಏನು ನಡೆದಿಲ್ಲ, ನಾವೆಲ್ಲ ಮೆಂಬರ್ ಕೂಡಿ ನಾವು ರಮ್ಮಿ ಆಟ ಆಡ್ತಾಯಿದ್ದೇವೆ ಅಂತ ಹೇಳ್ತಾರೆ. ಅಲ್ಲಿ ಪ್ರಕರಣವನ್ನು ಮುಚ್ಚಾಕಿರು. ಇಲ್ಲಿ ಗೋಕಾಕ ಶಹರ ಪೊಲೀಸರು ಸಾಥ್ ನೀಡುತ್ತಿದ್ದರಿಂದ ಇದು ಮತ್ತೆ ಪ್ರಾರಂಭ ಆಗಿದೆ. SP ಅವ್ರು ಹೇಳ್ತಾರೆ, ಕೆ ರಾಮರಾಜನವರು, ಇಲ್ಲ ನಾವು ಸ್ಟ್ರಿಕ್ಟಾಗಿ ಅದನ್ನು ಬಂದ್ ಮಾಡಿಸುವಂಥ ಪ್ರಕ್ರಿಯೆಯಲ್ಲಿ ನಾವಿದ್ದೇವೆ, ಅವ್ರು ಅಂಥದ್ದು ಏನು ಮಾಡೋಂಗಿಲ್ಲ ಅಂತ ಮೇಲಿನ ಕಾಗದ ಪತ್ರ. ಸಹಕಾರಿ ಸಂಘದ ಅಡಿಯಲ್ಲಿ ಏನಿದೆ, ನೋಂದಣಿ ಇದೆ ಅವ್ರದ್ದು, ಅಂತ ಅಡಿಟೂ ಇದೆ. ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತಿದೆ. ಆದರೆ ಇವರು 3 ಕಾರ್ಡ್ ಇಸ್ಪಟ್ ಆಡ್ತಾಯಿದ್ದಾರಲ್ಲ, ತಿರಂಗಿ ಇಸ್ಪಟ್ ಆಡ್ತಾಯಿದ್ದಾರೆ. ಕೇವಲ ರಮ್ಮಿ ಆಡಬೇಕಂತಿದೆ, ಮತ್ತು ಅಂದರ್ಬಾರ್ ಆಡ್ತಾಯಿದ್ದಾರೆ. ಇದು ಓಪನ್ ಆಗಿದೆ. 5ರಿಂದ 6 ಶೆಡ್ಗಳಿವೆ. ಮತ್ತು ಇನ್ಫಾರ್ಮರ್ ಪೊಲೀಸರೇ ಇನ್ಫಾರ್ಮರ್ ಇದ್ದಾರೆ. ಅಲ್ಲಿ 2-3 ಜನ ಪೊಲೀಸರು ಇನ್ಫಾರ್ಮರ್ ಇದ್ದಾರೆ. ನಾವೇನು ಕೇಳ್ತೀವಿ SP ಅವರಿಗೆ, ನೀವು DB ಬ್ರ್ಯಾಂಚ್ ಇದೆಯಲ್ಲ, ಆ DB ಬ್ರ್ಯಾಂಚ್ ತೆಗೆದುಕೊಂಡು ಸೀಕ್ರೆಟಾಗಿ ರೇಡ್ ಮಾಡಿ LSಕ್ಕೆ ಹಾಕ್ಕೊಳ್ತಾರೆ. ಅಲ್ಲಿ 2-3 ರಿಕ್ಷಾ ಇದ್ದಾವೆ. 7:30ಕ್ಕೆ ಹೋಗ್ತಾರೆ, ರಾತ್ರಿ 12-1 ಗಂಟೆವರೆಗೆ ಚಾಲು ಇರ್ತಿತ್ತದು ಶೆಡ್ದಲ್ಲಿ. ಆ ಶೆಡ್ದಲ್ಲಿ ಉಶಿನೂ ಬರ್ಕೋತಾರೆ, ಮಲ್ಲಪ್ಪ ಅಂತೇಳಿ. ನಂತರ ಇದನ್ನು ತಂದು ಬಿಡೋದು, ಹೋಗೋದು, ಮಾಡೋದು ಯಾರಂತಂದರೆ ಸುಭಾಷ ಗಡ್ಕರಿ ಅಂತ ಒಬ್ಬಿದ್ದಾರೆ, ರಮೇಶ್ ಅಂತ ಮಲ್ಲಪ್ಪ ಒಬ್ಬ. ಇವರು ಅಲ್ಲಿ ಹೋಗಿ ಇಡೋದು ಬಿಡೋದು ಅಂದರೆ ಕರ್ಕೊಂಡು ಬರೋದು ಮಾಡ್ತಾರೆ. ಎಲ್ಲ ಓಪನ್ ಇದೆ, ಅಂದರ್ಬಾರ್ ಆಡುವಂತಿಲ್ಲ. ಆದರೆ ಇಲ್ಲಿ ಕಾನೂನು ಮೀರಿ ಕೆಲಸ ಮಾಡ್ತದೆ. ಅದನ್ನು ನಾವು SP ಅವ್ರಿಗೆ ತಿಳಿಸ್ಬೇಕಾಗಿತ್ತು. ಮತ್ತು ಅಲ್ಲಿ ಸ್ಥಳೀಯ ಶಾಸಕರು ಅವ್ರು ಹೆಂಗೆ ಕ್ರಮ ಕೈಗೊಳ್ತಾರೆ ಅಳಿಯನ ಮೇಲೆ? ಸಾಧ್ಯನೇ ಇಲ್ಲ. ಒಂದೊಂದೇ ಶೆಡ್ ಬದಲಾಯಿಸಲಿಕ್ಕೆ ಕಾರಣ ಏನು ಅದು ಬೇಕಲ್ಲ. ನೀವು ರಮ್ಮೆ ಆಡ್ತೀರಿ, ಆಯಿತು ಆಡಿ, ಬೇಡ ಅನ್ನಂಗಿಲ್ಲ. ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಮಾಡ್ತೇವೆ ಅಂತ ಹೇಳಿದ್ರಿ, ಆಯಿತು, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲಿದೆ? ಅಂದರ್ಬಾರಲ್ಲಿ ಆಡೋಂಗಿಲ್ಲ ಅಂತಂತಾರೆ. ಮತ್ತು ರಿಕ್ಷಾದಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಏನು ತೆಗೆದುಕೊಂಡು ಹೋಗ್ತಾರೆ, ಅಲ್ಲಿ ಇನ್ಫಾರ್ಮರೂ ಇರ್ತಾರೆ, ಇಷ್ಟು ಜನ ಬರ್ತಾಯಿದ್ದಾರೆ, ಇಷ್ಟು ಜನ ಬರ್ತಾಯಿಲ್ಲ ಅಂತೇಳಿ. SP ಅವ್ರಿಗೆ ಏನು ತೋಳ್ತಾರೆ, ನೀವು ಸಪ್ರೇಟ ಗೋಕಾಕ್ ಪೊಲೀಸರನ್ನು ನೀವು ನಂಬಲಿಕ್ಕೆ ಹೋಗಬೇಡಿ. ನಂಬಿದರೆ ಇದು ಮತ್ತೆ ಮುಂದುವರಿಯೋದನ್ನು ಭಾಳ ವರ್ಷದಿಂದ ಅದು ನಡೀತಾ ಇದೆ. ನಮ್ಮ ವರದಿ ಬಂದ ನಂತರ ಸ್ವಲ್ಪ ಏನೇನು ಹೇಳೋದು, ಅದಕ್ಕಿಂತ ಹಿಂದೆ ಹೋದಾಗ PSI ರೇಡ್ ಮಾಡಿದರು. ಯಾಕಂದ್ರೆ 2 ವೀಲರ್ ವಾಹನಗಳನ್ನು ಇಟ್ಕೊಂಡಿದ್ರು. ಹಿಡಿದು ಹಿಂದಿನ ಹಿಸ್ಟ್ರಿ ತೆಗೆದು ನೋಡಿರಿ, SP ಅವ್ರು ಕೇಳ್ತವೆ. ಆವಾಗ ಅವರನ್ನು ಬೇರೆ ಕಡೆ ವರ್ಗ ಮಾಡಿದ್ರು. ಅವರೀಗ DSP ಇದ್ದಾರೆ, ಬಳ್ಳಾರಿ ಅಥವಾ ಬಿಜಾಪುರ ಕಡೆ DSP ಆಗಿ ಹೋಗಿದ್ದಾರೆ. ಅಂದರೆ ಇಲ್ಲಿ ಅಂದರ್ಬಾರ್ ನಡೀತಾ ಇದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. 3 ಕಾರ್ಡ್ ನಡೀತಾ ಇದೆ ಅಂತ ನಾವು ಇಷ್ಟಪಡ್ತೇವೆ. ಆದರೆ ಅವರು ರಮ್ಮಿ ಆಡ್ತಾಯಿದ್ದೇವೆ, ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಆಡ್ತಾಯಿದ್ದೇವೆ. ಇಲ್ಲಿ ಹುಡುಗರು ದೊಡ್ಡ ಕೆಡ್ತಾ ಇದ್ದಾರೆ, ಮನೆ ಮಠ ಮಾರುವಂಥ ಪರಿಸ್ಥಿತಿ ಇದೆ, ಬಂಗಾರ ಮಾರ್ತಾಯಿದ್ದಾರೆ. ಏನು ಇಲ್ಲಿ ಓಶಿ ಬರೆದಂಥ ಮಲ್ಲಪ್ಪ ಏನು ಮಾಡ್ತಾನೆ, ಮಿರಜ್ಗೆ ಸಪ್ಲೈ ಮಾಡ್ತಾನೆ ಓಶಿ ಕಾರ್ಡ್ಗಳನ್ನು. ಇಲ್ಲೇ ಕುಳಿತು ಮತ್ತು ಇವರು ಹೇಳ್ತಾರೆ, ಯಾರೋ ರಿಪೋರ್ಟ್ರ್ ಬಂದ್ರೆ ಸಾಯನವ್ರು ಏನು ಹೇಳ್ತಾರೆ, ಏನೋ ರಿಪೋರ್ಟ್ ಬಂದು ಏನು 10,000 ಕೊಟ್ಟು ಕಳಿಸ್ತೇವೆ, ಅವ್ರೇನು ನಮಗೆ ಮಾಡೋರಿದ್ದಾರೆ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತು ಅಲ್ಲಿ ಗೋಕಾಕ ರಿಪೋರ್ಟ್ರು ಕೂಡ ಅವರು ಉಸಾಬರಿಗೆ ಹೋಗೋದಿಲ್ಲ, ತಮಗೆಲ್ಲ ಗೊತ್ತಿದೆ. ಯಾರೂ ಸಹೋದರ ವಿಷಯಕ್ಕೂ ಹೋಗೋದೇ ಇಲ್ಲ. SP ಅವ್ರ ಗಮನಕ್ಕೆ ಏನು ತರ್ತೇವೆ ಅಂತಂದರೆ, ನೀವು ಗೋಕಾಕ್ ಪೊಲೀಸರ ಠಾಣೆಯನ್ನು ನಂಬಿದರೆ ಇದು ಆಗೋದಿಲ್ಲ. ಅವರೆಲ್ಲ ಮಿನಿಟ್ ಕೊಟ್ಟು ಬಂದಿರ್ತಾರೆ, ತಮಗೆಲ್ಲ ಗೊತ್ತಿದೆ, ಮಿನಿಟಿಂದನೇ ಬಂದಿರ್ತಾರೆ. ನೀವು ಹೇಳ್ತಾರೆ ಜೂಜಾಟ ಮತ್ತು ಮಟಕ ನಾನು ಸಹಿಸ್ಕೊಳ್ಳಲಿಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳ್ತಾರೆ. ಅದರಲ್ಲಿ ನಿರಂತರವಾಗಿ ನಡೆದೆ ಅಂತ ಈ ವಿಷಯವಾಗಿ ನಾವು ಹೇಳಕ್ಕೆ ಬಯಸ್ತೇವೆ. ಬೆಳಗಿನವರೆಗೆ ನಡೀತಿತ್ತು ಅದು. ಮತ್ತು 10 ಮಂದಿನ ಒಂದೊಂದು ರಿಕ್ಷಾದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತ ಸುದ್ದಿ ಇದೆ. ಇದನ್ನು SP ಅವರು ಗಮನ ಹರಿಸ್ಬೇಕಂತ ಕೇಳ್ಕೊತಾರೆ. ನಾಳೆ ಮತ್ತೆ ತಮ್ಮನ್ನು ಬೇಡಾಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ.